ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ ಬಿ ಕಾಮ್ನ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದರಲ್ಲೂ SCP ಬ್ಯಾಚ್. ಸೊ ಯಾರೆಲ್ಲ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಏನಪ್ಪ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತ ಹೇಳಿಬಿಟ್ಟು SCP ಬ್ಯಾಚ್ನಲ್ಲಿರೋರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮೇನ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಈ ಪೇಪರು ಬಂದುಬಿಟ್ಟು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಯಾರೆಲ್ಲರೂ ಈಗ MPA ಎಕ್ಸಾಮ್ ಬರೀತಾ ಇರ್ತೀರಾ ಅವರಿಗೆ ಈ ಪೇಪರ್ ಬಂದುಬಿಟ್ಟು ಅವರ ಸೀನಿಯರ್ ಅಂದರೆ ನಿಮ್ಮ ಸೀನಿಯರ್ಗಳು ಬರೆದಿರುವಂತಹ ಜಾನ್ವರಿ ಮತ್ತು ಫೆಬ್ರವರಿ ನಡೆದಿರುವಂಥ 2025 ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ಈ ಕ್ವಶನ್ ಪೇಪರು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ತಿಳ್ಕೊತೀವಿ ಅಂತ ನೋಡೋದಾದರೆ, ಮೊದಲನೇದಾಗಿ ನಮಗೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ಸಲ್ಲಿ ಯಾವೆಲ್ಲ ಕ್ವಶನ್ಸ್ ಬರ್ತವೆ ಒಂದು, ಎರಡನೇದಾಗಿ ಅದನ್ನು ಯಾವ ಥರ ಬರಿಬೇಕು, ಮೂರನೇದು ಅಂದರೆ ನಮಗೆ ಗೊತ್ತಿಲ್ಲ ಅಂದ್ರೂ ಸಹ ಯಾವ ಥರ ಫಾರ್ಮೇಷನ್ನ ಮಾಡಿ ಬರೀಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಸೊ ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಓಕೆನಾ. ಈ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಸೊ ನನಗೆ ತುಂಬ ಜನ ಕ್ವಶನ್ ಅಂದರೆ ಅಂದರೆ ಫ್ರೆಷರ್ಸ್ ಬಂದಿರ್ತಾರಲ್ಲ ಅವ್ರು ಕೇಳೋ ಕ್ವಶನ್ಸ್ ಏನಂದರೆ, ಬ್ರೋ ನಮಗೆ ಅದರಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ ಥರ ಬರೀಬೇಕು, ಏನು ನಮಗೆ ಏನು ಬರೀಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಅದು ಯಾವ ಕ್ವಶನಿಗೆ ಬರೀಬೇಕು ಅಂತ ಗೊತ್ತಿರೋದಿಲ್ಲ. ಮತ್ತು ನಮಗೇನಾದರೂ ಬರೀ 2-3 ಕ್ವಶನ್ ಮಾತ್ರ ಗೊತ್ತಿರುತ್ತೆ, ಅದಕ್ಕೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ನನಗೂ ಸಹ, ನಾನು ಫ್ರೆಷರ್ ಆಗಿದ್ದಾಗ ನನಗೂ ಸಹ ಆ ಡೌಟ್ಗಳೆಲ್ಲ ಅರೈಸ್ ಆಗಿದ್ದು. ಸೊ ನಮ್ಗೆ ಯಾರು ಹೇಳೋರಿರಲಿಲ್ಲ. ಸೊ ಯು ಲಕ್ಲಿ ನಿಮ್ಗೆ ಅಟ್ಲೀಸ್ಟ್ ಈ ಕ್ವಶನ್ ಪೇಪರ್ ಆದರೂ ಸಿಗ್ತಾ ಇದೆ. ಸೊ ಬನ್ನಿ ಗಾಯ್ಸ್ ಈ ವಿಡಿಯೋ ಹಾಗೆ ಶುರು ಮಾಡೋಣ. ಸೊ ನಿಮಗೆ NEP ಬ್ಯಾಚಲ್ಲಿ ಅದು MCQ ಕ್ವಶನ್ನು 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸಿಗಿತ್ತು. ಬಟ್ ಇದು SCP ಬ್ಯಾಚ್ ಆಗಿರೋದ್ರಿಂದ 80 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲು 3 ಅವರ್ಸ್ ಇರುತ್ತೆ. ಸೊ ಆದ ಕಾರಣ ನಿಮಗೆ 2 ಮಾರ್ಕ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ, ಲಾಸ್ಟ್ 15 ಮಾರ್ಕ್ಸ್ ಇರುತ್ತೆ. ಸೊ ಆದ್ದರಿಂದ ನೀವು ಕಂಪ್ಲೀಟಾಗಿ ನೋಡ್ಕೊಬೇಕು. ಮೊದಲನೇದಾಗಿ 2 ಮಾರ್ಕ್ಸಿಗೆ ಬಂದುಬಿಟ್ಟು ನಿಮಗೆ 12 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 10 ಕ್ವಶನ್ನ ಮಸ್ಟ್ ಆ್ಯಂಡ್ ಶುಡ್ ಅಟೆಂಡ್ ಮಾಡಲೇಬೇಕು. ಸೊ ಅದನ್ನು ಅದ ನಂತರ 5 ಮಾರ್ಕ್ಸಿಗೆ 6 ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ 15 ಮಾರ್ಕ್ಸಿಗೆ 6 ಕೊಟ್ಟಿರ್ತಾರೆ, ಅದರಲ್ಲೂ ಸಹ 3 ಕ್ವಶನ್ ಅಟೆಂಡ್ ಮಾಡಬೇಕು. ನೀವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ, ಸೊ ಫಸ್ಟ್ ಆಫ್ ಆಲ್ ಈ ಕ್ವಶನ್ ಪೇಪರ್ ಇದಾವಲ್ಲ, ಈ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಓದ್ಕೊಬೇಕು. ಎಕ್ಸಾಮಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ಈ ಕ್ವಶನ್ ಪೇಪರ್ ಬಂದುಬಿಟ್ಟು ಈಗ ಏನು ಹೇಳ್ತಾ ಇದ್ದೀನಲ್ವ, ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಕ್ವಶನ್ ಪೇಪರ್ನ ನೀವು ಕಂಪ್ಲೀಟಾಗಿ ಓದ್ಕೊಂಡ್ರೆ ನಿಮಗೆ ಆರಾಮಾಗಿ ಪಾಸಿಂಗ್ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ 2 ಮಾರ್ಕ್ಸಿಗೆ ಅಂತ ನೋಡೋದಾದರೆ, ಸೊ 2 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು ನಾನು ಕ್ವಶನ್ ಹೇಳ್ಕೊತ ಹೋಗ್ತೀನಿ. ಬೇಕಾದ್ರೆ ನೀವು ಕ್ವಶನ್ ಅಂದರೆ ಆನ್ಸರ್ಗಳನ್ನ ಬೇಕಾದರೆ ನೋಡ್ಕೊಬೋದು. ಸಪೋಸ್ ಆನ್ಸರ್ ಬೇಕು ಅಂತ ಅಂದರೆ ನನಗೆ ಪರ್ಸ್ನಲ್ DM ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ 2 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ಸೊ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಓಕೆ, ಅಂದರೆ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಎಂದರೇನು, ಇದು ಒಂದು ಕ್ವಶನ್ನು ವೆರಿ ಇಂಪಾರ್ಟೆಂಟು. ಸೊ ಬರೀ ಮ್ಯಾನೇಜ್ಮೆಂಟ್ ಅಂದರೆ ಗೊತ್ತಲ್ಲ, ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಏನು ಗೊತ್ತಿಲ್ಲ. ನೀವು ಬರೀ ಮ್ಯಾನೇಜ್ಮೆಂಟ್ ಮಾತ್ರ ಓದ್ಕೊಂಡು ಹೋಗಿರ್ತೀರ ಸಿಲೆಬಸಲ್ಲಿ ಐತೆ ಅಂತ ಹೇಳ್ಬಿಟ್ಟು, ಬಟ್ ಅಲ್ಲ. ಬಟ್ ಈ ಕ್ವಶನ್ ತುಂಬ ಇಂಪಾರ್ಟೆಂಟು. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಏನು, ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಎಂದರೇನು, ಫಸ್ಟ್ನೇ ಕ್ವಶನ್ನು. ಎರಡನೇ ಕ್ವಶನ್ನು ಡಿಫೈನ್ ಸ್ಟಾಫಿಂಗ್ ಅಂದರೆ ಸಿಬ್ಬಂದಿ ನೇಮಕವನ್ನು ವ್ಯಾಖ್ಯಾನಿಸಿ. ಇಲ್ಲಿ ಯಾವ ಥರ ಬರೀಬೇಕು ಅಂತಂದರೆ ಅಕಾರ್ಡಿಂಗ್ ಟು ಆಥರ್ ನೇಮ್ ಬಂದು ಆಮೇಲೆ ಮೀನಿಂಗ್ ಬರಲಿ, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ಲಿಸನಿಂಗ್, ಆಲಿಸುವಿಕೆಯ ಅರ್ಥವನ್ನು ನೀಡಿ, ಕೇಳಿಸ್ಕೊಳ್ಳೋದು, ಅದಕ್ಕೆ ಮೀನಿಂಗ್ನ ಬರೀಬೇಕಾಗುತ್ತೆ, ಅದೊಂದು ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಯಾಂಡ್ ಅಂತ ಕೇಳಿದ್ದಾನೆ. ERP ಆ್ಯಂಡ್ PERT ಅಂದರೆ ERP ಮತ್ತು PERTನ ವಿಸ್ತರಿಸಿ ಅಂತ ಹೇಳಿದ್ದಾನೆ. ಇದನ್ನ ಒಂದ್ಸತಿ ನೀಟಾಗಿ ಆ ಫುಲ್ ಫಾರ್ಮ್ನ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ಡಿಸಿಷನ್ ಮೇಕಿಂಗ್, ಇದು ಸಹ ಕಂಟಿನ್ಯೂಸ್ ಆಗಿ ಕೇಳೋವಂಥ ಕ್ವಶನ್ನೇ. ಆಲ್ರೆಡಿ 3 ದಿನ ಕೇಳ್ತಾನೆ ಇದ್ದಾರೆ ಈ ಕ್ವಶನ್ನು, ನೋಡ್ಕೊಳ್ಳಿ. ನಿರ್ಧಾರ ತೆಗೆದುಕೊಳ್ಳುವುದು ಎನ್ನುವುದರ ಅರ್ಥ ನೀಡಿ. ಡಿಸಿಷನ್ ಮೇಕಿಂಗ್ ಅಂದರೆ ಮೀನಿಂಗ್ನ ಕೇಳ್ತಿದ್ದಾರೆ, ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದು ಸಹ 3 ವರ್ಷದಿಂದ ಕೇಳ್ತಾ ಬರ್ತಾ ಇರೋ ಕ್ವಶನ್ನು, ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಸಾಮಾಜಿಕ ಜವಾಬ್ದಾರಿಯ ಅರ್ಥವನ್ನು ನೀಡಿ. ಇನ್ನು ನೆಕ್ಸ್ಟ್ ಕ್ವಶನ್
ಮೆನ್ಷನ್ ಎನಿ ಟು ಫ್ಯೂಚರ್ ಆಫ್ ಲೀಡರ್ಶಿಪ್. ಒಂದು ಲೀಡರ್ಶಿಪ್ ಅಂದರೆ ಇಲ್ಲಿ ಯಾವ ಥರ ಬರ್ತದೆ, ಯಾವುದಾದ್ರೂ 2 ನಾಯಕತ್ವದ ಲಕ್ಷಣಗಳನ್ನು ತಿಳಿಸಿ. ಸೊ ನೋಡಿ ಗೈಸ್, ಮೊದಲೇದಾಗಿ ಲೀಡರ್ಶಿಪ್ ಅಂದರೆ ಏನು, ಒಂದು ಗ್ರೂಪಲ್ಲಿ ಲೀಡರ್ ಆಗಿಬಿಟ್ಟು ಅದನ್ನೆಲ್ಲ ಮ್ಯಾನೇಜ್ ಮಾಡುವಂಥ ಲೀಡರ್ ಅಂತ ಹೇಳ್ತೀವಿ. ಅವನಿಗೆ ಏನೆಲ್ಲ ಫ್ಯೂಚರ್ಸ್ ಇರುತ್ತೆ ಲೀಡರ್ಶಿಪ್ಪಲ್ಲಿ, ಓಕೆ, ಅದನ್ನು ನೀವು ಇಲ್ಲಿ ತಿಳಿಸ್ಬೇಕು. ಅದು ನಿಮಗಿದೆ ಬುಕ್ಕಲ್ಲಿ. ಸೊ ಇದೆಲ್ಲ ಕ್ವಶನು ಸಹ ನೀವು ನೋಡಿಕೊಂಡು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇಲ್ಲವೆಂದರೆ ಈಗ ತೆಗೆದಿದ್ದಾಗ ಸ್ಕ್ರೀನ್ಶಾಟ್ ತೊಗೊಂಬಿಡಿ, ನಿಮಗೆ ಬೆಟರ್ ವೇ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 4 ಕಾಂಪೊನೆಂಟ್ ಆಫ್ ಕಮ್ಯುನಿಕೇಷನ್ ಪ್ರೊಸೆಸ್. ಅಂದರೆ ಸಂವಹನ ಪ್ರಕ್ರಿಯೆಯ ಯಾವುದಾದರೂ 4 ಅಂಶಗಳನ್ನು ತಿಳಿಸಿ. ಸೊ ಕಮ್ಯುನಿಕೇಷನ್ ಪ್ರೊಸೆಸ್ ಅಂತ ಏನಿದೆಯಲ್ಲ, 4 ಕಾಂಪೊನೆಂಟು. ಕಮ್ಯುನಿಕೇಷನ್ ಪ್ರೊಸೆಸ್ಸಲ್ಲಿ ಒಂದು 5 ಸ್ಟೆಪ್ ಬರ್ತಾವಲ್ಲ, ಅವನ್ನ ಇಲ್ಲಿ ಬರೋದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಈಸ್ ಲೀಡರ್. ನಾಯಕ ಎಂದರೆ ಯಾರು. ಸೊ ಲೀಡರ್ ಮೀನಿಂಗ್ನ ಕೇಳ್ತಿದ್ದಾರೆ, ನೀವು ಲೀಡರ್ ಮೀನಿಂಗ್ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಡಿಸೆಂಟ್ರಲೈಸೇಷನ್. ಅಂದರೆ ವಿಕೇಂದ್ರೀಕರಣ ಅರ್ಥವನ್ನು ನೀಡಿ. ಅಂದರೆ ಡಿಸೆಂಟ್ರಲೈಸೇಷನ್ನ ಮೀನಿಂಗ್ನ ನೀವು ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸ್ಪ್ಯಾನ್ ಆಫ್ ಕಂಟ್ರೋಲ್. ಅಂದರೆ ನಿಯಂತ್ರಣದ ವ್ಯಾಪ್ತಿ ಎಂದರೇನು. ಓಕೆ, ಸ್ಪ್ಯಾನ್ ಆಫ್ ಕಂಟ್ರೋಲ್ನ ನೀವಿಲ್ಲಿ ಮೀನಿಂಗ್ನ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಕೋಆರ್ಡಿನೇಷನ್. ಸಮನ್ವಯದ ಅರ್ಥವನ್ನು ನೀಡಿ. ಸೊ ಈ ಕೋಆರ್ಡಿನೇಷನ್ ಅಂತ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಮೀನಿಂಗ್ನ ಬರೀಬೇಕಾಗಿರುತ್ತೆ. ಸೊ ನೋಡ್ಕೊಬೋದು. ಸೊ ನೀವು ಹೇಳ್ಬೋದು, ಬ್ರೋ ನಮಗೆ ಬರೀ ಎಷ್ಟು 10 ಕ್ವಶನ್ ಮಾತ್ರ ಬರೀಬೇಕು, ನೀವೆಲ್ಲನೂ ಹೇಳ್ಬಿಟ್ರಲ್ಲ, ನಾವು ಜಸ್ಟ್ 10 ಕ್ವಶನ್ ಓದ್ಕೊಂಡ್ರೆ ಮೂವ್ ಆನ್ ಆಗ್ಬೋದಲ್ಲ ಅಂತ ಹೇಳ್ತೀರಾ. ಬಟ್ ಆ ಥರ ಮಾಡೋ ಆಗಿಲ್ಲ. ಯಾಕೆ ಅಂತ ಅಂದರೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಿಮ್ಗೆ ಇದೇ ಬೇಸ್ ಆದ ಕಾರಣ ಎಲ್ಲ ಕ್ವಶನ್ನು ಓದ್ಕೊಂಡಿರಿ, ಅದರಲ್ಲೇ ಯಾವಾರು ಬಂದಿರ್ತವೆ. ಸೊ ಮತ್ತೆ ನಾನು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರು ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದ್ರಲ್ಲೂ ಸಹ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟು ಇದು 2 ಮಾರ್ಕ್ಸಿಗಾದರೆ, ಇನ್ನು 5 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ ನೋಡ್ಕೊಳ್ತಾ ಬರೋಣ ಬನ್ನಿ. ಸೊ ಮೊದಲನೇದಾಗಿ 5 ಮಾರ್ಕ್ಸ್ ಫಸ್ಟ್ನೇ ಕ್ವಶನ್ನು, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಅಂದರೆ ಸಂವಹನೆಯ ವಿಧಗಳನ್ನು ವಿವರಿಸಿ. ಇಲ್ಲಿ ಯಾವ ಥರ ಕ್ವಶನ್ ಅಂದರೆ ಆನ್ಸರ್ ಮಾಡ್ತೀರಾ ಅಂತ ನೋಡೋದಾದರೆ, ಮೊದಲೇದಾಗಿ ನೀವು ಬರೀ ಟೈಪ್ಸ್ ಅಂತ ಕೊಟ್ಟಿದ್ರೆ ಟೈಪ್ಸ್ ಪಾಯಿಂಟ್ ಬರ್ಬಿಡೋದು ಹೋಗ್ಬಿಡೋದು ಮುಂದಕ್ಕೆ, ಆ ಥರ ಮಾಡೋ ಆಗಿಲ್ಲ. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಮೊದಲೇದಾಗಿ ಕಮ್ಯುನಿಕೇಷನ್ ಮೀನಿಂಗ್ನ ಬರಿಬೇಕು. ತದನಂತರ ಟೈಪ್ಸ್ಗಳು ಯಾವ್ಯಾವ ಇದ್ದಾವೆ ಅದನ್ನು ಪಾಯಿಂಟ್ ಹಾಕಬೇಕು, ಆಮೇಲೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಈ ರೀತಿ ಇರಬೇಕು ನಿಮ್ಮದು ಆನ್ಸರ್ ಮಾಡೋ ರೀತಿ, ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಟುವರ್ಡ್ಸ್ ವರ್ಕರ್ಸ್. ಅಂದರೆ ಕಾರ್ಮಿಕರ ಕಡೆಗೆ ವ್ಯವಹಾರದ ಸಾಮಾಜಿಕ ಜವಾಬ್ದಾರಿಗಳನ್ನು ಹೆಸರಿಸಿ. ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಇಲ್ಲಿ ಅಂದರೆ ವರ್ಕರಿಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನೀವು ಪಾಯಿಂಟ್ ಮಾಡಿದ್ರೆ ಸಾಕಾಗುತ್ತೆ. ಒಂದು 5 ಮಾರ್ಕ್ಸ್ ಇರೋಕ್ಕೆ ಒಂದು 5 ಅಥವಾ 6 ಪಾಯಿಂಟ್ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ನಿರ್ವಹಣೆ ಉದ್ದೇಶಗಳು ಯಾವುವು. ಇದು ಸಹ ನಮಗೆ 3 ವರ್ಷದಿಂದ ಕೇಳ್ತಾ ಬರ್ತಾ ಇರೋ ಕ್ವಶನ್ನು, ನೋಡ್ಕೊಳ್ಳಿ. ಅಂದರೆ ಮ್ಯಾನೇಜ್ಮೆಂಟ್ ಇದನ್ನು ಯಾವ ಥರ ಬರೀತೀರಾ ಅಂತ ನೋಡೋದಾದರೆ, ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಆ ಮೀನಿಂಗ್ನ ಬರೀರಿ, ತದನಂತರ ಆಬ್ಜೆಕ್ಟಿವ್ಸ್ನ ಪಾಯಿಂಟ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್. ನಿಯಂತ್ರಣ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿ. ಕಂಟ್ರೋಲಿಂಗ್ ಪ್ರೋಸೆಸ್ ಏನಿದೆಯಲ್ಲ ಅದರ ಸ್ಟೆಪ್ಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಯಾವ ಥರ ಬರೀತೀರಾ, ಮೊದಲನೇ ಕಂಟ್ರೋಲಿಂಗ್ ಪ್ರೋಸೆಸ್ ಅಂದರೆ ಮೀನಿಂಗ್ನ ಬರೀತೀರಾ, ಇಲ್ಲ ಕಂಟ್ರೋಲಿಂಗ್ ಅಂತ ಹೇಳ್ಬಿಟ್ಟು ಮೀನಿಂಗ್ನ ಬರೀತೀರಾ, ಆಮೇಲೆ ಅದರ ಪಾಯಿಂಟ್ನ ಸ್ಟೆಪ್ಗಳನ್ನ ಬರೀತೀರಾ, ಸ್ಟೆಪ್ನ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಅಂದರೆ ಯೋಜನೆಯ ಮಹತ್ವವನ್ನು ವಿವರಿಸಿ. ಇದು ಸಹ ತುಂಬ 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 ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಕ್ವಶನ್ಸ್ ಇದಾಗಿರುತ್ತೆ. ಇಲ್ಲಿ ಪ್ಲಾನಿಂಗ್ನ ಇಂಪಾರ್ಟೆನ್ಸ್ನ ಅಂದರೆ ಬರೀರಿ ಅಂತ ಹೇಳಿದ್ದಾರೆ, ವಿವರಣೆ ಅಂತ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಯಾವ ಥರ ಈ ಕ್ವಶನ್ಗೆ ಬರೀತೀರಾ ಅಂತ ನೋಡೋದಾದರೆ, ಮೊದಲನೇದಾಗಿ ಪ್ಲಾನಿಂಗ್ನ ಮೀನಿಂಗ್ನ ಬರೀತೀರಾ, ತದನಂತರ ಇಂಪಾರ್ಟೆನ್ಸ್ನ ಪಾಯಿಂಟ್ಸ್ನ ಬರೆದ್ಬಿಟ್ಟು ಆಮೇಲೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಇಲ್ಲಿವರೆಗೂ ಏನು ನೋಡಿದ್ರಲ್ಲ, ಇದು ನಮಗೆ 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ಗಳು. ಅದೇ ರೀತಿ ತುಂಬಾ ಎಫೆಕ್ಟಿವ್ ಆ್ಯಂಡ್ ತುಂಬಾ ಎಲ್ಲಿ ಜಾಸ್ತಿ ಟೈಮ್ ಕೊಟ್ಟು ಬರೀಬೇಕು ನೀವು ಅಂದರೆ 15 ಮಾರ್ಕ್ಸು. ಯಾಕೆ ಅಂದರೆ 5 ಮಾರ್ಕ್ಸು 3 ಕ್ವಶನ್ ಬರೆಯೋ ಬದಲು ನೀವು 15 ಮಾರ್ಕ್ಸಲ್ಲಿ 1 ಕ್ವಶನ್ ಬರೆದ್ರೆ 15 ಮಾರ್ಕ್ಸ್ ಬಂತು, 3 ಕ್ವಶನ್ ಏನೂ ಇಲ್ಲ. ಸೊ ಆದ ಕಾರಣ ನೀವು ಯಾವ ಥರ ಸ್ಟೆಪ್ನ ನೀವು ಬರಿತೀರಾ ಅಂತ ಅಂದರೆ, ಮೊದಲು 2 ಮಾರ್ಕ್ಸ್ ಬರೀರಿ, ಆಮೇಲೆ 15 ಮಾರ್ಕ್ಸ್ ಬರೀರಿ. 15 ಮಾರ್ಕ್ಸ್ ಬರೆದಾದ್ಮೇಲೆ 5 ಮಾರ್ಕ್ಸ್ನ ಬರೀರಿ. 5 ಮಾರ್ಕ್ಸಲ್ಲಿ ಟೈಮ್ ಸಾಕಾಗಲಿ ಅಂದರೆ ಒಂದು ಕ್ವಶನ್ ಬಿಟ್ಟರು
ನಡೆಯುತ್ತೆ. ಯಾಕೆ ಅಂತ ಅಂದರೆ ನೀವು ಬರೀ 5 ಅಂದರೆ 2 ಮಾರ್ಕ್ಸು 5 ಮಾರ್ಕ್ಸೇ ಬರ್ಕೊಂಡು ಹೋಗ್ಬಿಟ್ರೆ 15 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಅಂದರೆ 15 ಮಾರ್ಕ್ಸ್ ಹೋಯ್ತು. ಸೊ ಆದ್ದರಿಂದ ನೀವು ಎಕ್ಸಾಮಿನೇಷನ್ ಬರಿಬೇಕಾದ್ರೆ ಮೊದಲು ಸೆಕ್ಷನ್ ಎ ಅಂದರೆ ಎಲ್ಲ ಬರೆದ್ಬಿಡ್ತೀರ 2 ಮಾರ್ಕ್ಸಿಗೆ. ಆಮೇಲೆ ಸೆಕ್ಷನ್ ಸಿ ಹಾಕಿ, ಅವಾಗೇನು ಮಾರ್ಕ್ಸಿಗೆ ಏನು ಆಗೋದಿಲ್ಲ. ಸೆಕ್ಷನ್ ಸಿನಲ್ಲಿ 12 ಮಾರ್ಕ್ಸಿಗೆ ಎಲ್ಲ ಬರೆದ್ಬಿಡಿ, 15 ಮಾರ್ಕ್ಸಿಗೆ ಎಲ್ಲ ಬರೆದ್ಬಿಡಿ. ಆಮೇಲೆ ಸೆಕ್ಷನ್ ಬಿ ಹಾಕಿ 5 ಮಾರ್ಕ್ಸಿಗೆ ಬರಿಬೇಕಾದ್ರೆ ಈ ರೀತಿ ನೀವು ಬರಿಬೇಕು. ಓಕೆನಾ? ಸೊ ಇನ್ನು ನೋಡಿ 15 ಮಾರ್ಕ್ಸಲ್ಲಿ ಯಾವ ಥರ ಕ್ವಶನ್ನ ಕೇಳಿದ್ದಾನೆ ಅಂತ ನೋಡೋದಾದರೆ, ಸೊ ಫಸ್ಟ್ನೇ ಕ್ವಶನ್ನು 15 ಮಾರ್ಕ್ಸಲ್ಲಿ ಎಕ್ಸ್ಪ್ಲೈನ್ ದ ಡೀಟೇಲ್ಸ್ ಆಫ್ ರೋಲ್ ಆಫ್ ಮ್ಯಾನೇಜರ್. ಸೊ ವ್ಯವಸ್ಥಾಪಕರ ಪಾತ್ರವನ್ನು ವಿವರವಾಗಿ ವಿವರಿಸಿ. ಸೊ ಇದು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಅಂತ ನೋಡೋದಾದರೆ, ಸೊ ಮ್ಯಾನೇಜರ್ ಅಂತ ಇದ್ದಾರಲ್ಲ, ಅವರು ತುಂಬಾ ಈ ಮ್ಯಾನೇಜ್ಮೆಂಟಲ್ಲಿ ರೋಲ್ ಪ್ಲೇ ಮಾಡ್ತಾರೆ. ಸೊ ಮೊದಲನೇದಾಗಿ ಈ ಕ್ವಶನ್ ಯಾವ ಥರ ಬರೀತೀರಾ, ಓಕೆ, ಆನ್ಸರ್ ಯಾವ ಥರ ಮಾಡ್ತೀರಾ ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ರೋಲ್ ಕೇಳಿದಾರಲ್ವಾ, ಡೀಟೇಲಾಗಿ ಬರೀಬೇಕು ಅಂತ. ಮೊದಲನೇದಾಗಿ ಅವ್ನ ಮ್ಯಾನೇಜರ್ ಅಂದರೆ ಯಾರು, ಅವ್ನ ಮೀನಿಂಗ್ನ ಬರೀತೀರಾ. ಅವ್ನ ರೋಲ್ 10 ರಿಂದ 12 ಪಾಯಿಂಟ್ ಏನೋ ಇದ್ದಾವೆ ರೋಲು, ಅಷ್ಟು ಬರೆದ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 15ಗೆ 15 ಮಾರ್ಕ್ಸ್ ಸಹ ಬರುತ್ತೆ. ಸೊ ಆದ್ದರಿಂದ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಎಲ್ಲೂ ಸಹ ಕೇರ್ಲೆಸ್ ಮಾಡ್ದಂಗೆ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿಂಗ್. ನಿರ್ದೇಶನದ ಮಹತ್ವವನ್ನು ಚರ್ಚಿಸಿ. ಸೊ ಇದು ಸಹ ಇಂಪಾರ್ಟೆಂಟು, ಬೇಸಿಕ್ ಕ್ವಶನ್ಸ್ ಆಗಿರುತ್ತೆ. ಅಂದರೆ ನೀವು ನೋಡೋದಾದರೆ ಇಲ್ಲಿ ಯಾವ ಥರ ಬರೀತೀರಾ ಅಂದರೆ, ಡೈರೆಕ್ಟಿಂಗ್ ಅಂತ ಐತಲ್ಲ, ಡೈರೆಕ್ಟಿಂಗ್ನ ಮೀನಿಂಗ್ನ ಬರೀಬೇಕಾಗತ್ತೆ. ಅದು ತದನಂತರ ಇಂಪಾರ್ಟೆನ್ಸ್ನ ಪಾಯಿಂಟ್ಸ್ ಮಾಡಿಬಿಟ್ಟು ಆಮೇಲೆ ಆ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಇಂಪಾರ್ಟೆಂಟು, ಎಕ್ಸ್ಪ್ಲೈನ್ ದ ವೇರಿಯಸ್ ಟೈಪ್ಸ್ ಆಫ್ ಪ್ಲ್ಯಾನ್. ನಾನು ಪ್ಲ್ಯಾನಿಂಗ್ನ ಓದ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ಹುಡುಗರು ಅಂದ್ಕೊಂಡಿರೋದು, ನಾನು ಪ್ಲ್ಯಾನಿಂಗ್ ಬಗ್ಗೆ ಓದಿದ್ನಲ್ಲ, ಇದ್ಯಾವುದು ಟೈಪ್ಸ್ ಆಫ್ ಪ್ಲ್ಯಾನು ಗೊತ್ತೇ ಇಲ್ವಲ್ಲ ಅಂತ ತುಂಬ ಜನ ಅಂತಿರ್ತಾರೆ. ಸೊ ಇಲ್ಲಿ ಪ್ಲ್ಯಾನ್ ಅಂತ ಇಲ್ಲೇನೋ ಮೀನಿಂಗ್ ಏನು ಬರೆಯೋಕ್ಕೆ ಹೋಗ್ಬಿಡಿ. ಸೊ ಪ್ಲ್ಯಾನ್ಸ್ ಎಷ್ಟಿದ್ದಾವೆ, ಒಂದು 8 ರಿಂದ 12 ಪಾಯಿಂಟ್ ಇದ್ದಾವೆ, ಅಷ್ಟೂ ಟೈಪ್ಸ್ನ ಬರೆದ್ಬಿಡಿ. ಮೊದಲನೇದಾಗಿ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಟೈಪ್ಸ್ ಆಫ್ ಪ್ಲ್ಯಾನ್ ಅಂತ ನೀವು ಹೆಡ್ಲೈನ್ ಹಾಕ್ಬಿಟ್ಟು ಅಷ್ಟೂ ಬರೆದ್ಬಿಟ್ಟು ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೂ ಸಹ ಗೆಟ್ ಇಟ್ ಔಟ್ ಆಫ್ ಮಾರ್ಕ್ಸ್. ಸೊ ಇನ್ನು ನೆಕ್ಸ್ಟು, ಸೊ ಇಲ್ಲಿ ಬಂತು ನಿಮಗೆ ಯಾವ ತುಂಬ ಅಂದರೆ ಆಥರ್ಗಳಿದ್ದಾವಲ್ಲ, ಕೆಲವೊಂದು ಫಾರ್ಮುಲಾಸು ಅದ್ರ ಮೇಲೆ ಸಹ ಕೇಳ್ತಾನೆ. ಸೊ ಇಲ್ಲಿ ಯಾವುದು ಕೇಳಿದ್ದಾನೆ ಅಂತ ನೋಡೋದಾದರೆ, ಕೆಲವೊಂದು ಪ್ರಿನ್ಸಿಪಲ್ ಮೇಲೆ ಕೇಳ್ತಾನೆ. ಸೊ ಎಕ್ಸ್ಪ್ಲೈನ್ ಹೆನ್ರಿ ಫಯೋಲ್ 14 ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಹೆನ್ರಿ ಫಯೋಲ್ರವರ 14 ನಿರ್ವಹಣೆಯ ತತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇವ್ರದ್ದೊಂದು ದೊಡ್ಡದೊಂದಿದೆ, ಅದು ಬರೀಬೇಕಾಗುತ್ತೆ. ಇದನ್ನು ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ. ಯಾಕೆ ಅಂದರೆ ಅದನ್ನು ಬಿಟ್ಟರೂ ಸಹ ನೀವು ಬೇರೆ ಬೇರೆ ಚಾಪ್ಟರಲ್ಲಿ ಕವರ್ ಮಾಡ್ಕೊಂಡ್ರು ನಡೆಯುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ, ಬರಿಬೋದು, ಬಟ್ ತುಂಬ ಈಸಿ ಇರುತ್ತೆ. ಬಟ್ ಅದು ಥಿಯರಿ ಥರ ಬರ್ಕೊಳ್ತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಬಿಸ್ನೆಸ್ ಲೆಟರ್, ಎಕ್ಸ್ಪ್ಲೈನ್ ಈಸ್ ಸ್ಟ್ರಕ್ಚರ್. ವ್ಯವಹಾರ ಪತ್ರ ಎಂದರೇನು, ಅದರ ರಚನೆಯನ್ನು ವಿವರಿಸಿ. ಇದು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ಈಸಿ ಕ್ವಶನ್ ಆಗಿರುತ್ತೆ. ಮೊದಲನೇದಾಗಿ ಏನು, ಬಿಸ್ನೆಸ್ ಲೆಟರ್ ಮೀನಿಂಗ್ನ ಬರೀಬೇಕಾಗುತ್ತೆ. ಬಿಸ್ನೆಸ್ ಲೆಟರ್ ಅಂದ್ರೇನು, ಸೊ ನಾನು ನನ್ನ ಮ್ಯಾನೇಜರು ಅಥವಾ ಬೇರೆ ಕಂಪನಿಯ ಮ್ಯಾನೇಜರ್ಗೆ ಬರೆಯುವಂಥದ್ದು. ಸೊ ಅದನ್ನು ನಾವು ಬಿಸ್ನೆಸ್ ಲೆಟರ್ ಅಂತ ಹೇಳ್ತೀವಿ. ಅದು ಮೀನಿಂಗ್ನ ಬರ್ಕೊಂಬಿಡಿ ನೀವು. ಓಕೆ, ಬರ್ಕೊಂಡು ಅದು ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು ಅದ್ರ ಸ್ಟ್ರಕ್ಚರ್ನ 1 by 1 ಸ್ಟೆಪ್ ಬೈ ಸ್ಟೆಪ್ ಬರೋದ್ರೆ ನಿಮಗೆ ಫುಲ್ಲು ಸ್ಟೆಪ್ನ ಅಂದರೆ ಒಂದು ಪಾಯಿಂಟ್ನ ಹಾಕ್ತೀರಾ. ಈಗ ಫ್ರಮ್ಮು ಟು, ಆಮೇಲೆ ಸಬ್ಜೆಕ್ಟು, ಓಕೆ, ಬಾಡಿ ಆಫ್ ದ ಲೆಟರು, ಆಮೇಲೆ ನೀವು ಯುವರ್ ಫೇತ್ಫುಲ್ ಅಂತ ಯಾವ ಥರ ಬರಿತೀವೋ ಲೆಟರು, ಅದೇ ಥರ ಬಿಸ್ನೆಸ್ ಲೆಟರ್ಗೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದನ್ನು ಬರೆಯೋದು. ಓಕೆ, ಫ್ರಮ್ಮಲ್ಲಿ ಏನಾಗ್ತಿದ್ದೋ ನಮ್ಮ ಅಡ್ರೆಸ್ಸು, ಟು ಅಡ್ರೆಸ್ಸು ಅವ್ರದ್ದು. ಓಕೆ, ಈ ರೀತಿ ನಾವು ಅಲೋಕೇಶನ್ ಮಾಡ್ತಿದ್ವಲ್ಲ, ಅದೇ ರೀತಿ ಇಲ್ಲೂ ಸಹ ಆಗುತ್ತೆ. ಆದ ಕಾರಣ ನೀವು ಕಂಪ್ಲೀಟಾಗಿ ನೋಡ್ಕೊಬೇಕಾಗತ್ತೆ. ಸೊ ಇಷ್ಟು ಏನಿತ್ತಲ್ಲ ನಿಮಗೆ MPA ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ SCP ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ಇಷ್ಟು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಅಂತಂದರೆ, ಸೊ ನಮ್ಮ ಟೈಮಲ್ಲಿ ನಾವು ಡಿಗ್ರಿ ಓದಬೇಕಾದ್ರೆ ಯಾರು ಹೇಳೋರು ಇರಲಿಲ್ಲ. ಸೊ ಆದ ಕಾರಣ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಅಂತಂದರೆ ಯಾವ ಥರ ಕ್ವಶನ್ಸ್ ಬರ್ತವೆ, ಯಾವ ಥರ ಎಲ್ಲ ಇರುತ್ತೆ, ಮತ್ತು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.